ಸಿದ್ದರಾಮಯ್ಯರನ್ನ ಜೈಲಿಗೆ ಕಳಿಸೋಕೆ ಷಡ್ಯಂತ್ರ ನಡೀತಿದ್ಯಾ? ಕಾಂಗ್ರೆಸ್ ಅವರು ಹೇಳ್ತಾರೆ ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಕಳಿಸೋಕೆ ಷಡ್ಯಂತ್ರ ನಡೀತಿದೆ ಅಂತ. ಆದರೆ ಬಿಜೆಪಿಗರು ಹೇಳ್ತಾರೆ ವಾಲ್ಮೀಕಿಲಿ ಬಚಾವಾದರೂ ಮೂಡಾದಲ್ಲಿ ಗ್ಯಾರಂಟಿ ಸಿದ್ದರಾಮಯ್ಯ ಜೈಲಿಗೆ ಹೋಗ್ತಾರೆ ಅಂತ. ಅಯ್ಯೋ ದೇವ್ರೆ, ಮೂಡ ಹಗರಣ ಅಷ್ಟೊಂದು ಸ್ಟ್ರಾಂಗ ಅಂತ. ಮೂಡ ಹಗರಣ ಸ್ಟ್ರಾಂಗು ಹೌದು, ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ, ಅದರಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಒಂದು ಲೆಕ್ಕಾಚಾರ ಆದರೆ ಚುನಾವಣೆ ಅಫಿಡವಿಟ್ನಲ್ಲಿ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಇದು 62 ಕೋಟಿ ಮೌಲ್ಯದ ಜಾಗ, ಕೊಡ್ತೀರಾ ಬಿಡಕ್ಕಾಗತ್ತಾ ಅಂತ. ಅದನ್ನು ಮತ್ತಷ್ಟು ಮಗದಷ್ಟು ಬಗೆದು ನೋಡಿದಾಗ 97-98ರಿಂದ ಈ ಪ್ರಕರಣ ಅವತ್ತಿಂದ ಇವತ್ತಿನವರೆಗೆ 25 ವರ್ಷದಲ್ಲಿ ಸಿದ್ದರಾಮಯ್ಯ ತನ್ನ ವ್ಯವಸ್ಥೆಗೆ ತಾನೇ ಅಡ್ಗಾಲ್ ಹಾಕೊಂಡಂಗೆ ಇಲ್ಲಿ ಕಾಣ್ತಾ ಇದೆ. ಒಂದಷ್ಟು ಡೀಟೇಲ್ ಏನು ನಿಮ್ಗೆ ಕೊಡ್ತೀನಿ. ಬಿಜೆಪಿಯವರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ಪರಿಷತ್ತು ಹಾಗೂ ಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ. ಕಾರಣ ಇಷ್ಟೇ, ಇದನ್ನು ಡೀಟೇಲ್ಡ್ ಸ್ಟಡಿ ಮಾಡಿದಾಗ ಸಿದ್ದರಾಮಯ್ಯ ಅವರು ಸಿಕ್ಕಿ ಬೀಳೋದು ಗ್ಯಾರಂಟಿ. ಒಂದು ಶಾಸಕತ್ವ ಅನರ್ಹ ಆಗ್ಬೋದು, ಮತ್ತೊಂದು ಈ ವಿಚಾರದಲ್ಲಿ ಜೈಲಿಗೆ ಹೋಗ್ಬೋದು ಅನ್ನೋ ದಾಟಿ. ವಿಷಯ ಏನು, ಈಗ ಸದನದಲ್ಲಿ ಏನೋ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ, CM ಭಾಗಿಯಾಗಿದ್ದಾರೆ, ಅವಕಾಶ ಕೊಡಿ ಇದ್ರ ಬಗ್ಗೆ ಚರ್ಚೆಗೆ ಅಂತ ಕೇಳಿದರು, ಕೊಡಲಿಲ್ಲ ಕಾದರು. ನಾವೀಗ ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಅಂತ BJP JDS ಅವರು ಎರಡೂ ಸದನದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತಗೆ ದೂರು ಸಲ್ಲಿಕೆ ಆಗಿದೆ. ಯಡಿಯೂರಪ್ಪ ಜೈಲಿಗೆ ಹೋಗಿದ್ದು ಲೋಕಾಯುಕ್ತ ಭ್ರಷ್ಟಾಚಾರ ಪ್ರಕರಣದ ಲೋಕಾಯುಕ್ತ ತನಿಖೆ ಇವೆಲ್ಲ ಬಂದಾಗ ಲೋಕಾಯುಕ್ತನ 2013ರಿಂದ 18 ವೀಕ್ ಮಾಡಿ ಬಿಸಾಕಿದ್ರು. ACB ಏನೋ ಮಾಡ್ಕೊಂಡು ಸಿದ್ದರಾಮಯ್ಯನವರು. ಈಗ ಲೋಕಾಯುಕ್ತ ಬದುಕಿದೆ, ಗಟ್ಟಿಯಾಗಿದೆ. ಈಗ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆ ಆಗಿದೆ. CM ವಿರುದ್ಧ BJPಯ NR ರಮೇಶ್ ಅವರು ದೂರನ್ನು ಕೊಟ್ಟಿದ್ದಾರೆ. 400ಕ್ಕೂ ಹೆಚ್ಚು ಪುಟಗಳ ದಾಖಲೆಗಳ ಸಮೇತ ದೂರನ್ನು ಕೊಟ್ಟಿದ್ದಾರೆ. 97-98ರಲ್ಲಿ DCM ಆಗಿದ್ದಾಗ ಸಿದ್ದರಾಮಯ್ಯ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ ಅಂತ. 2004-05ರಲ್ಲಿ ನಿಂಗಾ ಹೆಸರಿನ ವ್ಯಕ್ತಿ ಹೆಸರಿನಲ್ಲಿ ಭೂ ಪರಿವರ್ತನೆ ಆಗಿದ್ದು ಮೊದಲ ಬಾರಿಗೆ CM ಆಗಿದ್ದಾಗ ನಿಯಮವನ್ನು ಗಾಳಿಗೆ ತೂರಿದ್ದಾರೆ ಸಿದ್ದರಾಮಯ್ಯ. ತಮ್ಮ ಪತ್ನಿ ಹೆಸರಿಗೆ ಬರುವಂತೆ ಮೂಡಾದಿಂದ ಅನುಮೋದನೆಯನ್ನ ಮಾಡಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ. 2022ರಲ್ಲಿ ಪತ್ನಿ ಹೆಸರಿನಲ್ಲಿ ವಿಜಯನಗರದಲ್ಲಿ ಸೈಟ್ ಪಡೆದಿದ್ದಾರೆ ಸಿದ್ದರಾಮಯ್ಯ. 14 ನಿವೇಶನ ಪತ್ನಿ ಪಾರ್ವತಿ ಅವರ ಹೆಸರಿನಲ್ಲಿ ನೋಂದಣಿಯಾಗಿದೆ. 62 ಕೋಟಿ ಮೌಲ್ಯದ ಜಮೀನು ಅಂತ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿದ್ದಾರೆ. ಚುನಾವಣಾ ಅಫಿಡವಿಟ್ನಲ್ಲಿ ಇದ್ಯಾವುದೂ ಘೋಷಣೆ ಮಾಡಿಲ್ಲ ಈ ಪ್ರಮಾಣ, ಈ ವ್ಯಾಲ್ಯೂಯೇಷನ್ನ. ಸೊ ಹಾಗಾಗಿ ಸಿದ್ದರಾಮಯ್ಯ ಶಾಸಕತ್ವ ಅನರ್ಹ ಆಗ್ಬೋದು, ಅಧಿಕಾರ ದುರ್ಬಳಕೆ ಅಡಿಯಲ್ಲಿ ಜೈಲಿಗೆ ಹೋಗ್ಬೋದು ಅನ್ನೋ ಚರ್ಚೆ ದಟ್ಟವಾಗಿದೆ. ಈ ಕಾರಣಕ್ಕೆ ಬಿಜೆಪಿಗರು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಹಗರಣ ಆಗಿರೋ ಸತ್ಯ, ಅದರಲ್ಲಿ ನಮ್ದೇನು ಭಾಗಿಯಾಗಿಲ್ಲ ಅಂತ ಘಂಟಾಘೋಷವಾಗಿ ಸಿದ್ದರಾಮಯ್ಯ ಹೇಳಬಹುದು. ಆದರೆ ಮೂಡ ವಿಚಾರ ಬಂದಾಗ 62 ಕೋಟಿ ಅಂತ ತಮ್ಮ ಬಾಯಾರೆ ಹೇಳಿ ತಾವೇ ಭವಿಷ್ಯಕ್ಕೆ ಕಲ್ಲು ಹಾಕೊಂಡ್ರ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕೆ ಅಂದರೆ ಮೈಸೂರು ಮೂಡ ಈ ಸೈಟ್ ಏನು ಪಡ್ಕೊಂಡಿದ್ದಾರೆ ತಮ್ಮ ಜಮೀನು ಅಂತ, ಏನು 3 ಎಕರೆ 16 ಗುಂಟೆ ಜಮೀನಿಗೆ 62 ಕೋಟಿ ರೂಪಾಯಿ ಅಂದರೆ ಹುಡುಗಾಟನ? 62 ಕೋಟಿ ಅಂದರೆ ಏನು ಅಷ್ಟು ವ್ಯಾಲ್ಯೂ ಬಾಳುತ್ತಾ ಸಿದ್ದರಾಮಯ್ಯನ ಜಮೀನು ಅಂದರೆ? ಈ ರೋಡಲ್ಲಿ ನಿಂಗೊಂದು ಅಷ್ಟೇ, ಬೋರೊಂದು ಅಷ್ಟೇ, ಸೀನೊಂದು ಅಷ್ಟೇ ತಾನೆ. ನಿಂಗ ಎಕರೆಗೆ 1 ಕೋಟಿ ಅಂದರೆ ಬೋರೊಂದು ಎಕರೆಗೆ 1 ಕೋಟಿ 5 ಲಕ್ಷ ಆಗ್ಬೋದು, ಸೀನೊಂದು ಎಕರೆಗೆ 1 ಕೋಟಿ 10 ಲಕ್ಷ ಆಗ್ಬೋದು. ಸಿದ್ದರಾಮಯ್ಯನ ಜಮೀನು ಅಂದ ತಕ್ಷಣ ಬಂದವರು ಅದನ್ನು 10 ಕೋಟಿ ಕೊಟ್ಬಿಡ್ತಾಗತ್ತಾರೇನು? ಇಲ್ವಲ್ಲ. 3 ಎಕರೆ 16 ಗುಂಟೆ ಅಂದರೆ 136 ಗುಂಟೆ ಜಮೀನಾಯಿತು. ಗುಂಟೆಗೆ 50 ಲಕ್ಷ, 10 ಗುಂಟೆಗೆ 5 ಕೋಟಿ, 20 ಕೋಟಿ ಎಕರೆಗೆ. ಅದೇನಿಲ್ಲ, ಎಕರೆಗೆ 20 ಕೋಟಿ ಹತ್ತತ್ರ. ಸಿದ್ದರಾಮಯ್ಯ ಅವ್ರು ಸಿಕ್ ಬಿದ್ದಿದ್ದಿಲ್ಲ ಅನ್ನೋದು ಬಹುತೇಕ ಕಾನೂನು ಪಂಡಿತರ ವಾದ. ಇಷ್ಟು ವ್ಯಾಲ್ಯೂಯೇಷನ್ ಇರೋ ಭೂಮಿ ನೀವ್ಯಾಕೆ ಘೋಷಣೆ ಮಾಡ್ಕೊಂಡಿಲ್ಲ ಅಫಿಡವಿಟಲ್ಲಿ? ನಿಮ್ಮ ಪತ್ನಿ ಹೆಸರಲ್ಲಿರೋದನ್ನ ಯಾಕೆ ತೋರಿಸಿಲ್ಲ? ಒಂದು ಅಫಿಡವಿಟಲ್ಲಿ ಆಗಿಲ್ಲ, ಒಂದೊಂದು ಈ ಮೂಡ ಸೈಟ್ ಸಂಬಂಧಪಟ್ಟಂಗೆ ಇವರು ಮೂಲ ಓನರೇ ಆಗಿರಲಿಲ್ಲ. ಬೇಸಿಕಲಿ ಇದು ಯಾರ್ಯಾರ್ದೋ ಹೆಸರಲ್ಲಿ ಏನೇನೋ ಕತೆ, ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ರಾಜಕಾರಣದಲ್ಲಿ ಒಳ್ಳೆ ಹೆಸರು ತಗೊಂಡು ವಾಪಸ್ ಮನೆಗೆ ಹೋಗೋ ಟೈಮಲ್ಲಿ ಎಡವಟ್ಟು ಮಾಡ್ಕೊಂಡ್ರ ಸಿದ್ದರಾಮಯ್ಯ ಅನ್ನೋ ಚರ್ಚೆ ಶುರುವಾಗಿದೆ.
ಎಸ್ ವಿನಾಯಕ್. ಸರ್, ಈಗ ಸಿದ್ದರಾಮಯ್ಯ ಅವರು ತಪ್ಪೇ ಮಾಡಿಲ್ಲ, ಇದರಲ್ಲಿ ಹಗರಣ ಆಗಿಲ್ಲ, ಭ್ರಷ್ಟಾಚಾರನೇ ಮಾಡಿಲ್ಲ ಅಂತ ಅಂದ್ರೆ ಇವತ್ತಿನ ಸೆಷನ್ ಅಲ್ಲಿ ಚರ್ಚೆ ಅವಕಾಶ ಕೊಡ್ಬೇಕಿತ್ತಲ್ಲ. ಚರ್ಚೆ ಏನು ಮಾಡ್ಬೇಕಿತ್ತು. ಅಶೋಕ್ ಒಂದಿಷ್ಟು ಜನ ಎದ್ದು ನಿಲ್ತಾರೆ, ಬಿಜೆಪಿ ಅವರು ಎದ್ದು ನಿಂತ ತಕ್ಷಣ ಸಿದ್ದರಾಮಯ್ಯ ಕೂಡ ಎದ್ದು ನಿಲ್ತಾರೆ. ಅದೆಲ್ಲ ಆಗಲ್ಲ, ನಾಳೆ ಮೊನ್ನೆ ಉತ್ತರ ಕೊಟ್ಬಿಟ್ಟಿದೀನಿ, ಅದು ಹಗರಣ ಆಗಿಲ್ಲ, ನಿಮ್ಮ ಮಾತನ್ನ ನಾ ಏನು ಕೇಳಂಗಿಲ್ಲ, ಒಂದು ವಿಷಯ ಗೊತ್ತಾ ಅಂತ ಹೇಳ್ತಾರೆ. ಸದನದಲ್ಲಿ ಯಡಿಯೂರಪ್ಪ ಇಲ್ಲ, ಸದನದಲ್ಲಿ ಕುಮಾರಸ್ವಾಮಿ ಇಲ್ಲ, ಸದನದಲ್ಲಿ ಮಾಧುಸ್ವಾಮಿ ಇಲ್ಲ, ಸದನದಲ್ಲಿ ಬೊಮ್ಮಾಯಿ ಇಲ್ಲ, ಸದನದಲ್ಲಿ ಶೆಟ್ಟರ್ ಇಲ್ಲ. ಇರೋ ವಿಪಕ್ಷ ನಾಯಕ ಅಶೋಕ್ಗೆ ಇದ್ರ ಬಗ್ಗೆ ಏನೂ ಗೊತ್ತಾಗಲ್ಲ. ಅಶೋಕ ಸಿದ್ದರಾಮಯ್ಯ ನಡುವೆ ಮಾತಿನ ಸಮರ ಅಂದಾಗ ಗೆಲ್ಲೋದೆ ಸಿದ್ದರಾಮಯ್ಯ. ಹೌದು. ವಿಜೇಂದ್ರ ಅವರ ಸಿದ್ದರಾಮಯ್ಯನ ಅಂದ್ರೆ ಗೆಲ್ಲದೆ ಸಿದ್ದರಾಮಯ್ಯ. ಮಾತಾಡ್ಲಿಂದ ಬಿಡ್ಬೇಕಾಗಿತ್ತಪ್ಪ. ಏನ್ 60 ನಿಮಿಷ ಮಾತಾಡ್ತಿರೋ ಲಾ ಪಾಯಿಂಟ್ ಸಿದ್ದರಾಮಯ್ಯನ ಮುಂದೆ ಹಾಕ ಕೆಪಾಸಿಟಿ ಇವ್ರಿಗಿತ್ತ ಇದ್ದಿಲ್ಲ. ಹಾ, ಮಾತಾಡ್ತಿದ್ರು ಅಣ್ಣ ಅಣ್ಣ ನಮ್ ಸಿದ್ದರಾಮಣ್ಣ ಹಂಗೆ ಹಂಗೆ ಅಂತ ಹಂಗೆ ಅಶೋಕ್ ಕೂತ್ಕೊಂಡಿರೋರು. ಹೌದು. ವಿಜೇಂದ್ರ ಅಂತ ಹಳೇದ್ನ ನೆನಪು ಮಾಡಿದ್ರೆ ಅವರು ಒಂದ್ ಸ್ವಲ್ಪ ಕೂತ್ಕೊಂಡಿರೋರು. ಇನ್ ಮಾತಾಡೋರು ಯಾರಿದ್ರು? ಯತ್ನಾಳ್ ಮಾತಾಡಕ್ ಬಿಡ್ಬೇಕಾಯ್ತು. ಅವರು ಅಷ್ಟೇ ಸಿದ್ದರಾಮಯ್ಯ ವಿರೋಧಿ ಅಲ್ಲ ಯತ್ನಾಳು, DK ವಿರೋಧಿ. ನಾನ್ ಹೇಳೋದು ಸದನದಲ್ಲಿ ಮಾತಾಡಕ್ ಬಿಟ್ಟಿದ್ರೆ ಆಗೋಗಿರೋದಪ್ಪ. ಹೌದು ಸರ್, ಇಷ್ಟೆಲ್ಲ ರಿಸ್ಕೇ ಇದ್ದಿಲ್ಲಲ್ಲ ಇವತ್ತು. ಏನಲ್ಲಿ ಮಾತಲ್ಲಿ ಪಂಟ್ರಗಳು ಯಾರು ಇದ್ರೇನೋ ಅಲ್ಲಿ ಇದಾರ? ಯಾರಿಲ್ಲ ಸರ್, ಬಿಜೆಪಿ ಅಂದ್ರೆ ಯಾರಿಲ್ಲ. ಕುಮಾರಸ್ವಾಮಿ ಇದ್ರೆ ಅವರು ಕೂಡ ಸೆಂಟ್ರಲ್ ಮಿನಿಸ್ಟರ್ ಆದ್ರು. ಆ ಪೋಷಣೆ ಮಾಡ್ಕೇ ಇರಲಿ ಈ ಸದ್ಯಕ್ಕೆ. ಹಾಗಾಗಿ ಮಾತಾಡಕ್ ಬಿಟ್ಟಿರೋ ಸಮಸ್ಯೆ ಇರಲಿಲ್ಲ. ಆಮೇಲೆ ಮಾತಾಡಕ್ ಬಿಡೋದು ಸೆಕೆಂಡರಿ. ಬಟ್ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧದ ಆರೋಪ ಪುಷ್ಟಿ ನೀಡುವಂಥದ್ದು. ಜನ ಅದೇ ಯೋಚನೆ ಮಾಡ್ತಾರೆ. 3 ಎಕರೆ 16 ಗುಂಟೆಗೆ 62 ಕೋಟಿ ಅಂತಾರಲ್ಲಪ್ಪ ಸಿದ್ದರಾಮಯ್ಯನವರು. ಸರ್ಕಾರ ವಶಪಡಿಸ್ಕೊಂಡ್ರೆ ಎಕರೆಗೆ 20 ಕೋಟಿ ಕೊಡ್ತಾರ? ಚಾನ್ಸ್ ಇಲ್ಲ ಸರ್. ಕೊಡ್ಲಿ ಗುರು ನಮಗೆ ಅಂತ ಕರ್ನಾಟಕದ ರೈತರು ಯಾರು ಭೂಮಿ ಕಳ್ಕೊಂಡವ್ರೆ ಅವರೆಲ್ಲ ಕೇಳ್ತಾರೆ. ಸರ್, ಮೊನ್ನೆ ಸೆಷನ್ ಅಲ್ಲಿ ಒಂದು BP ಹರೀಶ್ ಸ್ಮಶಾನಕ್ಕೆ ಒಂದಿಷ್ಟು ಜಾಗ ಕೊಡಿ ಅಂತ ಕೇಳಿದ್ರು. ಓಕೆ, ಸರ್ಕಾರ ಉತ್ತರ ಏನ್ ಕೊಡ್ತು ಗೊತ್ತಾ? ಅಲ್ಲಿ 1 ಎಕರೆಗೆ 1 ಕೋಟಿ ಆಗುತ್ತೆ, ಅಷ್ಟೊಂದು ಖರೀದಿ ಮಾಡಕ್ಕಾಗಲ್ಲ, ಸರ್ಕಾರ ಬಳಿ ಅಷ್ಟೊಂದು ದುಡ್ಡಿಲ್ಲ, ಕಡಿಮೆ ಸಿಕ್ಕ ನೋಡೋಣ ಅಂತ ಹೇಳ್ತಾರೆ. ಅದೇ 3 ಎಕರೆ 19 ಗುಂಟೆಗೆ ಇವ್ರು 62 ಕೋಟಿ ಕೊಟ್ಟಿದ್ರೆ ಲೆಕ್ಕ ಹಾಕಿ ನೀವು. ಅಂದ್ರೆ ಸಿದ್ದರಾಮಯ್ಯ 62 ಕೋಟಿ ಕೊಟ್ಟಿಲ್ಲ, 62 ಕೋಟಿ ಕ್ಲೈಮ್ ಮಾಡ್ತಾವ್ರೆ. ಆಗ ಹೇಳಬೇಕು BP ಹರೀಶ್ ಅವರು ಯಾರು ಕೊಡ್ತಾರ ಜಮೀನು 1 ಕೋಟಿಗೆ ಅಂತಾರಲ್ಲ. ಹೌದು ಸ್ವಾಮಿ, ನಿಮ್ ಸರ್ಕಾರದಲ್ಲಿ ಕೊಟ್ರೆ ಈಗ 1 ಕೋಟಿ, ಇನ್ನು 10 ವರ್ಷ ಕಳ್ಕೊಂಡ್ರೆ 10 ಕೋಟಿ ಆಗ್ಬಿಡ್ತದದು, ಕುಡಿ ಈಗಲೇ 1 ಕೋಟಿ ಆದಾಗ ಅಂತ ಹೇಳ್ಬೇಕಾಯ್ತು. ಈಗ ಅವತ್ತು ಜಮೀನ್ ತಗೊಂಡ್ರು ವಶಪಡಿಸ್ಕೊಂಡ್ರು ತಾನೆ, ಅವತ್ತಿನ ಮಾರ್ಕೆಟ್ ರೇಟ್ ಕೊಡಬೇಕಾಗಿತ್ತು. ಹಂಗಾರೆ ಇವತ್ತಿನ ಮಾರ್ಕೆಟ್ ರೇಟೇ ಕೊಡೋದಾದ್ರೆ ಎಲ್ರಿಗೂ ಕೊಡ್ಲಿ ಇಡೀ ಕರ್ನಾಟಕದಲ್ಲಿ. ಕರೆಕ್ಟ್. ಇದನ್ನೇ ಹೇಳ್ತಿರೋದು ಸಿದ್ದರಾಮಯ್ಯ ಸಿಕ್ ಬೀಳ್ತಾವ್ರೆ ಅಂತ. ಅಲ್ಲ ಸರ್, ಇವತ್ತೇನು ಸೆಷನ್ ಆಯ್ತಲ್ಲ, ಸಿಕ್ ಬೀಳ್ತಾವ್ರೆ ಸಿದ್ದರಾಮಯ್ಯನವರು ಅಂತ. ಜಮೀನ್ ಕೋರ್ಟ್ ತಗೊಂಡಿದ್ ಯಾವಾಗ, ವಶಪಡಿಸ್ಕೊಂಡಿದ್ ಯಾವಾಗ, ನೀವು ಮಾರ್ಕೆಟ್ ರೇಟ್ನ ಕ್ಲೈಮ್ ಮಾಡ್ತಿರೋದು ಯಾವಾಗ ತಗೊಂಡಿದ್ದೀರಿ? ಹೌದು. ಲಾ ಪಾಯಿಂಟ್ ಹಾಕೋ ಸಿದ್ದರಾಮಯ್ಯನವರು ಫೇಕ್ ಪಾಯಿಂಟ್ ಹಾಕೋ ಎಡವಟ್ ಮಾಡ್ಕೊಂಡ್ರ ಅನ್ನೋದು ಒಂದು ಚರ್ಚೆ ಲೀಗಲ್ ಇದು. ಹೌದು. ಇವತ್ತಿನ ಸೆಷನ್ ಯಾಕೆಂದ್ರೆ ಸಿದ್ದರಾಮಯ್ಯವ್ರಿಗೂ ಒಂದು ನ್ಯಾಯ, ಉಳಿದವ್ರಿಗೂ ನ್ಯಾಯನಾ? ಸಾಧ್ಯನೇ ಇಲ್ಲ ಸರ್. ಏನು ಹೇಳ್ತಾ ಹೇಳಿ. ಇವತ್ತಿನ ಸೆಷನ್ ಆಯ್ತಲ್ಲ, ಬಿಜೆಪಿ ಯಾವಾಗ ಪ್ರಶ್ನೆ ಎತ್ತೋ, ಧ್ವನಿ ಎತ್ತೋ, ಸಿದ್ದರಾಮಯ್ಯ ಅಲ್ಲೇ ನೈಟು ರಾಜ್ಯಪಾಲರ ಭೇಟಿ ಮಾಡಿದ್ದಾರೆ. ಇವತ್ತಿನ ಸೆಷನ್ ಏನಾಯ್ತು ಏನಿಲ್ಲ ಕತೆ, ಒಂದಿಷ್ಟು ಹಗರಣ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಾಗೆ ಒಂದಿಷ್ಟು 3 ಬಿಲ್ ಪಾಸ್ ಮಾಡಿದ್ದಾರೆ. ಯಾಕಪ್ಪ ಇವ್ರೇನ್ ಹೇಳ್ತಾರೆ ಕಾಂಗ್ರೆಸ್ ಅವರು? ಕಳೆದ ಬಾರಿಯ ಬಿಜೆಪಿ ಸರ್ಕಾರದಲ್ಲಿ ಉಂಡು ತಿಂದು ತೇಗಿ 40% ಹಾಕೊಂಡು ಲೂಟಿ ಮಾಡ್ಬಿಟ್ಟವ್ರೆ ಅಂತಾರೆ. ಅಶೋಕ್ ಮಂತ್ರಿ ಆಗಿರುತ್ತಾನೆ, ತಗಿಲಿ ಹಂಗಾರ ಅಶೋಕ್ತ ಅಲ್ವಾ? ಅವತ್ತೇನ್ ಮಾಡ್ತೀವಿ ಸರ್? ತಗಿಲಿ ಅಶೋಕ್ ಏನೇನ್ ಮಾಡೋರು ಅವ್ರ ಇಲಾಖೆಯಲ್ಲಿ ತೆಗಿತಾರ? ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ತಗಿಲಿ ಅವ್ರದನ್ನ ತೆಗಿತಾರ? ತೆಗಿತಾರ? ಅಶ್ವಥ್ ನಾರಾಯಣ್ BMS ಕಾಲೇಜ್ ಹಗರಣ ಆಗಿದೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ರು, ಅದು ಇದು ಅಂತ. ತೆಗಿಲಿ ಹಂಗಾರ 6 ವರ್ಷ ಇವರು ಅಶ್ವಥ್ ನಾರಾಯಣ್ ಅಂತ ತೆಗಿತಾರ? ಅದೇ ಸರ್, 22 ಆರೋಪ ಮಾಡಿದ್ದಾರೆ. ತೆಗಿತಾರ? ಇಲ್ಲ. ಇಷ್ಟು ನಿಗಮ ಮಾಡಿ ತೆಗಿತಾರ? ವೀರಯ್ಯನವ್ರ ಮೇಲೆ ಪೌರುಷ ತೋರ್ತೀರಿ, ಅರೆಸ್ಟ್ ಮಾಡ್ತೀರಿ ಪ್ರಕರಣದಲ್ಲಿ, ಅರೆಸ್ಟ್ ಮಾಡಿ ಹಂಗಾರೆ ಇವ್ರನ್ನುವೆ. ಹಂಗಾರೆ ಹಂಗಾರೆ ನೀವು ಕ್ಲೀನ್ ಚಿಟ್ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ 1 ವರ್ಷ 2 ತಿಂಗಳಾಯ್ತಾವಂತು. 1 ವರ್ಷ 2 ತಿಂಗಳಲ್ಲಿ ಅರೆಸ್ಟ್ ಆಗಿರೋದು ಕೇವಲ DS ವೀರಯ್ಯ ಮಾತ್ರ. ಹಂಗಾರೆ ಉಳಿದವ್ರು ಯಾವುದೇ ಪ್ರಕರಣದಲ್ಲಿ ಸಿಕ್ ಬಿದ್ದಿಲ್ಲ. ಹಂಗಾರೆ 40% ಇಲ್ವಾ? ಈ ನಾಗೇಂದ್ರ ಆಗಿದ್ದಾರೆ. ನಾಗೇಂದ್ರ ಹಂಗಾರ ಅವರೇ ಗ್ರೇಟ್. ಹಂಗಾರೆ ಕಳ್ರಿ ಯಾರು? ಹಂಗಾರೆ ಇವರೇ ಕಳ್ರಲ್ಲ. ಜನ ಅನ್ಕತ್ತಾರ, ನಾವ್ ಹೇಳೋದಲ್ಲ. 40% ಸರ್ಕಾರ ಅಂದ್ರು. ಸಿದ್ದರಾಮಯ್ಯ ಹೇಳೋದು ನೋಡಿದ್ರೆ 33 ಜನ ಮಂತ್ರಿಗಳಲ್ಲಿ ಒಂದು 15 ಜನ ಜೈಲ್ಗೆ ಹೋಗ್ತಾರೆ ಅಂತ ಅನ್ಕೊಂಡಿರೋ ಜನ. ವೀರಯ್ಯನವ್ರು ಬಿಟ್ರೆ ಯಾರನ್ನೂ ಅರೆಸ್ಟ್ ಮಾಡಕ್ಕಲ್ಲ ಇಲ್ಲ ಇವ್ರ ಕೈಲಿ. ಸರ್, ರಾಜ್ಯ ಜನ ದಡ್ರಲ್ಲ, ಎಲ್ಲಾನು ನೋಡ್ತಾ ಇದಾರೆ, ಎಲ್ಲಾನು ಗಮನಿಸ್ತಾ ಇದಾರೆ. ಸರ್ಕಾರದಲ್ಲಿ ಏನ್ ಆಗ್ತಿದೆ, ಏನ್ ಮಾಡ್ತಾ ಇದಾರೆ, ಯಾರು ಲೂಟಿ ಹೊಡಿತಿದಾರೆ, ಯಾರು ಭ್ರಷ್ಟಾಚಾರ ಎಲ್ಲ ನೋಡ್ತಾ ಇದಾರೆ. ಉತ್ತರ ಕೊಟ್ಟೆ ಕೊಡ್ತಾರೆ ಟೈಮ್ ಬಂದಾಗೆ. ಎಸ್, ಸಿದ್ದರಾಮಯ್ಯನವರು ತಮ್ಮ ಬುಡಕ್ಕೆ ತಾವೇ ಚಪ್ಲಿ ಕಲ್ಲನ್ನು ಎಳ್ಕೊಂಡ್ರ. 62 ಕೋಟಿ ಮೌಲ್ಯದ ಜಮೀನು ಬಿಟ್ಬಿಡಕ್ಕಾಗತ್ತಾ ಅಂತ.
ಯಾಕಂದರೆ 3 ಎಕರೆ 16 ಗುಂಟೆ ಜಮೀನಿಗೆ 62 ಕೋಟಿ ಕ್ಲೈಮ್ ಮಾಡ್ತಾರೆ ಅಂದರೆ ಹೆಚ್ಚು ಕಮ್ಮಿ ಎಕರೆಗೆ 20 ಕೋಟಿ 19-20 ಕೋಟಿ. ಹಂಗಾರೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ 20 ವರ್ಷದಿಂದ ಯಾರ್ಯಾರು ಜಮೀನು ವಶಪಡಿಸ್ಕೊಟ್ರು ಅವ್ರ ಜಮೀನಿಗೆಲ್ಲ ನೀವು ಇವತ್ತಿನ ಮಾರ್ಕೆಟ್ ರೇಟ್ ಕೊಡ್ತೀರಾ ಸಿದ್ದರಾಮಯ್ಯನವರೇ? ಅಂದರೆ 1997ರಿಂದ ಶುರುವಾಗಿದ್ದು ಕೊಡ್ತೀರಾ? ಆವತ್ತಿಂದ ಇಲ್ಲಿವರೆಗೂ ಅವತ್ತು ಇವ್ರ ಜಮೀನೇ ಆಗಿರಲಿಲ್ವಂಥದ್ದು. ಅದೇ ಇವ್ರು ಅಫಿಷಿಯಲಿ ಆಗೋದು 2005ರಲ್ಲಿ ಆಗುತ್ತೆ ಇದು ಅಲ್ವಾ? ಅದನ್ನು ವಶಪಡಿಸ್ಕೊಂಡು ಡೆವಲಪ್ಮೆಂಟ್. ಈಗ ನಾನು ಜಮೀನು ತಗೋಬೇಕು ಅಂದ್ರೆ ಏನು ಮಾಡ್ತೀನಿ, ಹೋಗಿ 10 ಸಾರಿ ನೋಡ್ತೀನಿ, ಪಕ್ಕದಲ್ಲಿ ಯಾವ್ದು ಏನೈತೆ ಜಮೀನು, ಪಕ್ಕದಲ್ಲಿ ಏನು ಬೆಳೆದವನೇ, ರೋಡ್ ಹೆಂಗೈತೆ ನೋಡ್ತೀನಿ, ಆಮೇಲೆ ಆ ಜಮೀನು ವ್ಯಾಪಾರಕ್ಕೆ ಕೂರ್ತೀನಿ. ಹೌದು. ಮೂಡೋದು ಡೆವಲಪ್ಮೆಂಟ್ ಆಗಿರೋ ಜಾಗನ ಇವರು ಜಮೀನು ನೋಡದೆ ಹೆಸರು ಮಾಡ್ಕೊಂಡು ನಮ್ಮ ಜಮೀನು ಮಾಡ್ಕೊಬಿಟ್ಟಿರೋ ಗೊತ್ತಿಲ್ಲದೆ ನೀವು ತಗೊಳಕ್ಕೆ ಮುಂಚೆನೇ ಡೆವಲಪ್ ಆಗಿ ಹೋಗಿತ್ತದು. ಹೌದು ಅಂತ ಹೇಳ್ತಿರೋದು RTI ಕಾರ್ಯಕರ್ತ ಗಂಗರಾಜು. ಈ ಕೇಸ್ ಆಗ್ತಿರೋರೆಲ್ಲ ಅಂದರೆ ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನಂಗೆ ಆಗಿದೆ ಸರ್. ಯಾರ್ದು ಸೈಟು ಯಾರು ಸರ್ಕ ನಾವು ಮಾಡ್ಕೋತೀವಿ ಅನ್ನೋ ದಾಟಿಗೆ ಬಂದಂಗಿದೆ. ಕಾನೂನು ಎಲ್ರಿಗೂ ಒಂದೇ. ಸಿದ್ದರಾಮಯ್ಯನವ್ರನ್ನ ನಾನು ಪದೇ ಪದೇ ಹೇಳ್ತಿದ್ದೆ, ಕ್ಲೀನ್ ಕೃಷ್ಣಪ್ಪ. ಮಾತಿನ ದಾಟಿಯಲ್ಲಿ ವ್ಯತ್ಯಾಸಗಳಿರ್ಬೋದು, ಆ ವೇಗದಲ್ಲಿ ಏನೋ ಮಾತಾಡ್ಬೋದೇನೋ. ಭ್ರಷ್ಟಾಚಾರಿ ಅಲ್ಲ ಸಿದ್ದರಾಮಯ್ಯ, ಭ್ರಷ್ಟಾಚಾರಿ ಅಲ್ಲ ಸಿದ್ದರಾಮಯ್ಯ, ವಂಚಕ ಅಲ್ಲ ಸಿದ್ದರಾಮಯ್ಯ. ರಾಜಕೀಯವಾಗಿ ಬಂದಾಗ ಪರಿಶುದ್ಧತೆ ಇದೆ, ಪ್ರಾಮಾಣಿಕತೆ ಇದೆ. ತಂತ್ರ, ಪ್ರತಿತಂತ್ರ, ಕುತಂತ್ರ ರಾಜಕಾರಣದಲ್ಲಿ ಆಗುತ್ತೆ, ಎಲ್ಲರೂ ಮಾಡ್ತಾರೆ. ಆದರೆ ರಾಜಕೀಯದಲ್ಲಿ ಭ್ರಷ್ಟಾಚಾರಿ ಅಲ್ಲ ಸಿದ್ದರಾಮಯ್ಯ ಅಂತ ಭಾಳ ಸ್ವಲ್ಪ ನಾನು ಮಾತಾಡಿದ್ದೆ. ಬಟ್ ಈ ಒಂದು ಮೂಡ ಇಶ್ಯೂ ಬಂದಾಗ ವಾಲ್ಮೀಕಿದಲ್ಲಿ ಏನೂ ಇಲ್ಲ ಸಿದ್ದರಾಮಯ್ಯ ಅವ್ರದ್ದು. ಹೌದು. ಯಾಕೆಂದ್ರೆ ನಾಗೇಂದ್ರ DK ಶಿವಕುಮಾರ್ ಕಡೆಯವರು, ನಾಗೇಂದ್ರ ಆಪೋಸಿಟ್ ಟೀಮ್ ಸಂತೋಷ್ ಲಾಡ್ ಇವರೆಲ್ಲ ಸಿದ್ದರಾಮಯ್ಯ ಟೀಮ್. ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯನವ್ರದ್ದು ಏನು ಪಾತ್ರ ಇಲ್ಲ. ಈಗ ಸರ್ ಇದೆ. ಆದರೆ ನಾನೇನು ಜಡ್ಜ್ ಅಲ್ಲ, ನಾನು ಕ್ಲೀನ್ ಚಿಟ್ ಕೊಡೋಕ್ಕೆ, ಬಟ್ ನನ್ನ ನಾಲೆಡ್ಜ್ ಪ್ರಕಾರ ಹೇಳ್ತಿದ್ದೀನಿ. ಬಟ್ ಮೂಡಾದಲ್ಲಿ ಮಾತ್ರ ಸಿದ್ದರಾಮಯ್ಯನವ್ರ ಪಾತ್ರ ಭಾಳ ದಟ್ಟವಾಗಿ ಕಾಣ್ತಿದೆ. ಹಾಗಾಗಿ ಎಲ್ಲಿ ಎಡವಟ್ಟಾಗಿ ಸಿಕ್ಕಾಕಬಿಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ನಂದು 62 ಕೋಟಿ ಮೇಲೆ ಕೊಟ್ರೇನು ಹಂಗೆ ಹಿಂಗೆ ನೀವೇ ಕೊಟ್ರಲ್ಲ. ಹಂಗಾರೆ BJP ಅವ್ರು ಕಳ್ಳರು ಅಂತ ನೀವೇ ಹೇಳಿದ್ರಿ. ಅಯ್ಯೋ ಯಾಕ್ರೆ 14 ಸೈಟ್ ಕೊಡ್ತಾ ಇದ್ದೀರಿ, ಯಾಕ್ರೆ 14 ಸೈಟ್ ಕೊಡ್ತಾ ಇದ್ದೀರಿ ನೀವು? ನಮ್ಮ ಜಮೀನ ವಶಪಡಿಸ್ಕೊಂಡಿದ್ದು ನೀವು 2005ರಲ್ಲಿ. ಅವತ್ತಿನ ರೇಟ್ ಕೊಡ್ಬೇಕಂಡ್ರಯ್ಯ ನೀವು ನನಗೆ ಹಿಂಗೆ ಕೊಟ್ಬಿಟ್ರೆ ಉಳ್ದೋರ್ ಕತೆ ಏನ್ರಯ್ಯ? ನಾಳೆಗೆ ಅವರೆಲ್ಲ ಕೇಳ್ತಾರೆ ಕಣ್ರಯ್ಯ. ಅನ್ಯಾಯ ಮಾಡಬೇಡಿ, ತಗೋಬಾರ್ದಂಗೆ 14 ಅಲ್ಲ 4 ಅಷ್ಟೇ ಅನ್ಬೇಕಾಗಿತ್ತು. BJP ಅವರೇ ಕೊಟ್ಟಿರಬಹುದು, ಆದರೆ ತಗೋಬೇಕಾದ್ರೆ ನಿಮ್ದೆಲ್ಲ ಹೋಗಿತ್ತು ಮನಸ್ಥಿತಿ ಮತ್ತೆ ಆ ವಿವೇಚನೆ. ಅಪೋಸಿಷನ್ ಲೀಡರ್ ಸರ್ ಅವತ್ತು ನಾನು ಅದೇ ಹೇಳ್ತಾ ಇರೋದು. ಬೇಡ ಕಣ್ರಪ್ಪ, ನಾಳೆಗೆ ನಂಗೆ ಕುತ್ತಿಗೆ ಬರ್ಬೋದು. ಯಾಕಂದ್ರೆ ನನಗೆ ಕೊಟ್ಟರೆ ನೀವು ನಾಳೆಗೆ ಅವ್ರಿಗೂ ಕೊಡಬೇಕಾಗತ್ತೆ. ನಾಳೆಗೆ ಬೆಳಗಾವಿ ಅವ್ರು ಕೇಳ್ತಾರೆ, ಸಿದ್ದರಾಮಯ್ಯನವ್ರು ಕೊಟ್ರಿ ನನಗೆ ಕೊಡ್ರಿ ಅಂತ ಕೇಳ್ತಾರೆ. ಅಂದರೆ ಆ ಹಳೆ ರೇಟ್ಗೆ ಹೊಸ ರೇಟ್ ಕೊಡಿ ಅಂತ ಕೇಳ್ತಾರೆ. ಆಗಲ್ಲ ಕಣ್ರೆ 14 ಎಲ್ಲ ಕೊಡ್ಬೇಡಿ, ತಗೋಬಾರ್ದಂಗೆ ಅದಾಕ್ ಅಂತ ಹೇಳಬೇಕಾಗಿತ್ತು. ಯಾಕೆ ಹೇಳಲಿಲ್ಲ ಸರ್? ಇವು ತಪ್ಪು ಮಾಡಿಲ್ಲ ಅಂದರೆ BJP ಅವ್ರು ಕಳ್ಳರು ನೀವು ಹೇಳೋ ಪ್ರಕಾರ. ಕೊಟ್ಟರು, ನೀವು ಹೆಂಗೆ ತಗೊಂಡ್ರಿ? ಏನು ಹೇಳಿದ್ರಿ? ಸಿದ್ದರಾಮಯ್ಯ ರೆಡ್ಡಿ ಬ್ರದರ್ಸ್ ವಿರುದ್ಧ ಬಳ್ಳಾರಿ ತನಕ ಪಾದಯಾತ್ರೆ ಮಾಡಿದ್ರು. ಈಗ ಅದೇ BJP ಅವರು ಈಗ ಮೈಸೂರು ತನಕ ಪಾದಯಾತ್ರೆ ಮಾಡಕ್ಕೆ ರೆಡಿ ಆಗಿದ್ದಾರೆ. ಅದಕ್ಕೂ ಕೂಡ ಎಕ್ಸ್ಪ್ರೆಸ್ ಹೈವೇ ಬಸ್ಸಲ್ಲಿ ಹೋಗ್ಲಿ, ಕಾರಲ್ಲಿ ಹೋಗ್ಲಿ, ಇಲ್ಲೇ ಅರೆಸ್ಟ್ ಮಾಡ್ತಾರೆ. ಅದು ಈ ಮನೆ ನೋಡಿದ್ರೆ ಸರ್, ವಿಜೇಂದ್ರ ಅವ್ರನ್ನೆಲ್ಲ ಸ್ವಲ್ಪ ದುರಂತ. ಅದು ಮೈಸೂರಿಗೆ ಚಲೋ ಪ್ರತಿಭಟನೆಗೆ ಹೋಗೋರ್ನ ಬೆಂಗಳೂರು ಅವ್ರ ಮನೆ ಬಾಗ್ಲಲ್ಲಿ ಅರೆಸ್ಟ್ ಮಾಡ್ತೀರ ಅನ್ನೋದಾದ್ರೆ ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂತ ಅನಿಸಿದೆ ಅನ್ನೋ ಗಾದೆ ಮಾತಿದೆ. ಅಷ್ಟು ನಿಮ್ಮ ಪರಿಶುದ್ಧತೆ. ಎಸ್, ಐ ಆಮ್ ಕ್ಲಿಯರ್, ನಂದು ಯಾವುದೇ ಪಾತ್ರ ಇಲ್ಲ, ಏನು ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ, ಅದೇನು ಮಾಡ್ಕೊಳ್ಳಿ ಅಂತ ಎದೆಗಾರಿಕೆ ತೋರ್ಬೇಕೇ ಹೊರತು ಪ್ರತಿಭಟನೆಯನ್ನು ಹತ್ತಿಕ್ಕುವ ಕೆಲಸ ಆಗಬಾರ್ದು. ಇವರು ಪದೇ ಪದೇ ನಿಮ್ದಿದೆ ಅಂತ ತೋರಿಸ್ತಾರೆ. ತೆಗಿರಿ, ಎಲ್ಲಾರ್ದು ತೆಗಿಬೇಕಲ್ಲ, ತೆಗಿರಿ. ಎಲ್ಲರೂ BJP ಕಳ್ಳರನ್ನು ಆಚೆ ತಗೊಬನ್ನಿ. ಯತ್ನಾಳ್ ಅದೇ ಹೇಳೋದಲ್ಲ, ಹೌದು, ಎಲ್ಲ ಕ್ಲೀನ್ ಆಗಿ ಹೋಗ್ಲಿ, ಎಲ್ಲ ಕ್ಲೀನ್ ಆಗಿ ಹೋಗ್ಲಿ ಅಂತಾರೆ. ಯತ್ನಾಳ್ ಅಪ್ರಿಷಿಯೇಟ್ ಮಾಡ್ಬೇಕು ಈ ವಿಚಾರದಲ್ಲಿ. ಗುಡ್, ಯತ್ನಾಳ್ ಅವ್ರದ್ದು ಮಾಡ್ಲಿ. ಹೆಂಗಾರೆ ಏನಿಯೋ ಸಿದ್ದರಾಮಯ್ಯನವ್ರು ಜೈಲಿಗೆ ಹೋಗ್ತಾರೆ ಅನ್ನೋದು BJPಗವರ ಬಲವಾದ ನಂಬಿಕೆ. ಮೂಡ ಹಗರಣದಲ್ಲಿ 3 ಎಕರೆ 16 ಗುಂಟೆ ಜಮೀನು ಮೌಲ್ಯ 62 ಕೋಟಿನಾ? ಅಂದರೆ ಅಷ್ಟು ಕ್ಲೈಮ್ ಮಾಡ್ತೀರಾ ಸಿದ್ದರಾಮಯ್ಯನವರು? ಅಂದರೆ 15-20 ವರ್ಷದಿಂದ ವಶಪಡಿಸ್ಕೊಂಡಂಥ ಭೂಮಿ, 25 ವರ್ಷ ವಶಪಡಿಸ್ಕೊಂಡಂಥ ಭೂಮಿಗೆ ಇವತ್ತಿನ ಮಾರ್ಕೆಟ್ ರೇಟ್ ಕೊಡಬೇಕಾ? ಈ ನಡ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.